వచ్చి వచ్చి చంపేస్తుండాయి ఫీలింగ్స్ ఫీలింగ్స్ వచ్చిండాయి ఫీలింగ్స్ వచ్చిండాయి ఫీలింగ్స్ వచ్చి వచ్చి చంపేస్తుండాయి ఫీలింగ్స్ ఫీలింగ్స్. ನಮಸ್ತೆ, ಫಿಲ್ಮಿ ರೆಡ್ ರಾಕ್ಸ್ಗೆ ಸ್ವಾಗತ. ಅದೇ ರೀತಿಯಾಗಿ ಪುಷ್ಪ 2ನ ಒಂದು ಫೈನಲಿ ಆಗಿ ಒಂದು ರಶ್ಮಿಕಾ ಮಂದನರ ಜೊತೆ ಒಂದು ಸಾಂಗ್ ಒಂದು ರಿಲೀಸ್ ಆಗಿದೆ. ಫೀಲಿಂಗ್ಸ್ ಅನ್ನೋ ಒಂದು ಸಾಂಗ್ ಒಂದು ಅಫಿಷಿಯಲ್ ಆಗಿ ಖಂಡಿತವಾಗಿ ಕೊನೆಗೊಂದು ಸಲ ರಿಲೀಸ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಫಿಲ್ಮ್ ರಿಲೀಸ್ ಆಗೋ ಮುಂಚೆನೇ ಒಂದು ಈ ಮೂವಿ ಒಂದು ಸಾಂಗ್ ರಿಲೀಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಖಂಡಿತವಾಗಿ. ಯಾಕಂದರೆ ಪುಷ್ಪ 2 ಈಗಾಗಲೇ ಒಂದು ದೊಡ್ಡ ಮಟ್ಟಿನ ಒಂದು ಕಲೆಕ್ಷನ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇಂಡಿಯನ್ ಮೂವಿಯಲ್ಲಿ ಈ ಮೂವಿ ಕೂಡ ಒಂದು ದೊಡ್ಡ ಮಟ್ಟಿನ ಮೂವಿ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ಒಂದು ಮೂವಿಗೇನೆ ಅಲ್ಲು ಅರ್ಜುನ್ ರವರು 100 ಕೋಟಿ ಒಂದು ಚಾರ್ಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ದೊಡ್ಡ ಮಟ್ಟಿನ ಪೇಯ್ಡ್ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಷ್ಟರ ಮಟ್ಟಿಗೆ ಒಂದು ಸೌತ್ ಇಂಡಿಯಾದ ಮಟ್ಟಿಗೆ ಯಾವ ರೀತಿಯಲ್ಲಿ ಒಂದು ಕಲೆಕ್ಷನ್ನ ಒಂದು 100% ಮಾಡಿರುವಂಥ ಒಂದು ಮೂವಿಯಲ್ಲಿ ಎಫರ್ಟ್ ಹಾಕಿರುವಂಥ ಮೂವಿಯಲ್ಲಿ 100% ಹಣ ಒಂದು ರಿಟರ್ನ್ ಮಾಡುವಂಥ ಒಂದು ಮೂವಿಯಲ್ಲಿ ಪುಷ್ಪ 2 ಮೂವಿ ಕೂಡ ಒಂದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಫಿಷಿಯಲ್ ಆಗಿ ಒಂದು ವರ್ಷ ಮುಂಚೆನೇ ಒಂದು ಸಣ್ಣ ಒಂದು ಗ್ಲಿಮ್ಸ್ ಥರ ಒಂದು ರಿಲೀಸ್ ಮಾಡಿದ್ರು ಅಂತಲೇ ಹೇಳೋಕ್ಕೆ ಇಷ್ಟ. ಯಾಕೆಂದರೆ ಈ ಒಂದು ಗ್ಲಿಮ್ಸೇ ಒಂದು ದೊಡ್ಡ ಮಟ್ಟಿನ ಒಂದು ರೇಂಜಿಗೆ ಒಂದು ರೀಚ್ ಆಗಿತ್ತು ಅಂತಲೇ ಹೇಳೋಕ್ಕೆ ಇಷ್ಟ. ಎಷ್ಟೋ ಒಂದು ಕೋಟಿಗಳ ಒಂದು ವೀಕ್ಷಣೆ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಖಂಡಿತವಾಗಿ. ಅದೇ ರೀತಿಯಲ್ಲಿ ಕೂಡ ಈಗಿನ ಒಂದು ಕರ್ನಾಟಕದಲ್ಲದೆ ಎಲ್ಲ ಆಲ್ ಓವರ್ ಇಂಡಿಯಾದಲ್ಲೂ ಕೂಡ ಒಂದು ದೊಡ್ಡ ಮಟ್ಟಿನ ಒಂದು ಪ್ರಚಾರದ ಜೊತೆಗೆ ಈ ಮೂವಿ ಕೂಡ ಒಂದು ದೊಡ್ಡ ಮಟ್ಟಿನ ಒಂದು ಬ್ಲಾಕ್ ಮಾಸ್ಟರ್ ಹಿಟ್ ಆಗೋದ್ರಲ್ಲಿ ಆಲ್ ಟೈಮ್ ಬ್ಲಾಕ್ ಮಾಸ್ಟರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಒಂದು ಮಾತಿಲ್ಲ ಅಂತಲೇ ಹೇಳೋದು. ಖಂಡಿತವಾಗಿಯೂ ಈ ಮೂವಿ 100% 1000 crore ಮೇಲೆ 100% ಕಲೆಕ್ಷನ್ ಮಾಡುವುದು ಅನ್ನೋ ಒಂದು ವಿಚಾರ ಕೂಡ ಮೇಲ್ನೋಟಕ್ಕೆ ಹೇಳ್ಬೋದು. ಯಾಕೆಂದರೆ ಆ ಲೆವೆಲ್ಗೆ ಆ ರೇಂಜಿಗೆ ಈ ಮೂವಿ ಒಂದು ಬರ್ತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಕೊನೆಯದಾಗಿ ಅದೇ ರೀತಿಯಾಗಿ ಸ್ಪೆಷಲ್ ಆಗಿ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಫಿಲ್ಮ್ನ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಯನ್ನು ಈ ಚಾನಲ್ನವರು ನಾವು ಖಂಡಿತವಾಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿ ಅಲ್ಲು ಅರ್ಜುನ್ ರವರ ಈ ಒಂದು ಸಾಂಗ್ನ ಒಂದು ಯಾವ ರೀತಿಯಲ್ಲಿ ಯಾಕಂತಂದರೆ ಹಿಂದಿನ ಒಂದು ಪುಷ್ಪ ಒಂದು ಸಾಂಗ್ನ ಅದೇ ರೀತಿಯಾಗಿ ಈ ಒಂದು ಸಾಂಗ್ನ ಒಂದು ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳೋದು. ಯಾಕೆಂದರೆ ಹಿಂದಿನ ಸಾಂಗು ಈಗಿನ ಸಾಂಗ್ ಯಾಕೆಂದರೆ ಐಟಮ್ ಸಾಂಗ್ ಇರ್ಬೋದು. ಯಾಕೆಂದರೆ ಐಟಮ್ ಸಾಂಗ್ ಅಂತ ಹೇಳಿದ್ರೆ ನಿಜವಾಗ್ಲೂ ಒಂದು ಡಿಸ್ಕಾಸ್ಟರ್ ಆಗಿದೆ ಅಂತ ಹೇಳೋದು. ಶ್ರೀಲೀಲಾ ರವರ ಒಂದು ನಟನೆಂತೂ ಅದ್ಭುತವಾಗಿ ಮೂಡಿ ಬಂದಿದ್ದರೂ ಕೂಡ ಈ ಒಂದು ಸಾಂಗ್ ಅಂತೂ ಫ್ಲಾಪ್ ಆಗಿದೆ ಅನ್ನೋ ಒಂದು ವಿಚಾರ ಕೂಡ ಸಿನಿ ಪ್ರೇಕ್ಷಕರ ಒಂದು ರಿವ್ಯೂ ಅಂತಲೇ ಹೇಳ್ಬೋದು. ಯಾಕೆಂದರೆ ಖಂಡಿತವಾಗಿ ಒಂದು ಒಳ್ಳೆಯ ವೀಕ್ಷಣೆ ಆದರೂ ಕೂಡ ಒಂದು ಜನರಿಗೆ ಒಂದು ಫ್ಯಾನ್ಸ್ನವರಿಗೆ ಇಷ್ಟ ಆಗಲಿಲ್ಲ ಅನ್ನೋ ಒಂದು ವಿಚಾರ ಕೂಡ ಕೇಳಿ ಬಂದಿದೆ ಅಂತಲೇ ಹೇಳ್ಬೋದು. ಕಡೆಗೂ ರಶ್ಮಿಕಾ ಮಂದನರ ಜೊತೆಗೆ ಈ ಒಂದು ಫೀಲಿಂಗ್ಸ್ ಅನ್ನೋ ಒಂದು ಸಾಂಗ್ ಕೂಡ ಒಂದು ತಕ್ಕ ಮಟ್ಟಿಗೆ ಒಂದು ಒಳ್ಳೆ ರೀತಿಯಲ್ಲಿ ಬಂದಿದೆ. ಆದರೆ ಇನ್ನು ಸಿನಿ ಪ್ರೇಕ್ಷಕರ ಒಂದು ಯಾಕಂದರೆ ಆಲ್ ಓವರ್ ವರ್ಲ್ಡ್ ವೈಡ್ ಸಿನಿ ಫ್ಯಾನ್ಸ್ನವರ ರಿಯಾಕ್ಷನ್ ಇನ್ನು ಮುಂದೆ ಬರಲಿಕ್ಕಿದೆ ಅಂತಲೇ ಹೇಳ್ಬೋದು. ಕೊನೆಗೂ ಒಂದು ದೊಡ್ಡ ಮಟ್ಟಿನ ಕಲೆಕ್ಷನ್ನ ಜೊತೆಗೆ ಈ ಮೂವಿ ಒಂದು ಬರಲಿಕ್ಕೆ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಖಂಡಿತವಾಗಿಯೂ ಪುಷ್ಪ 2 ಒಂದು ದೊಡ್ಡ ಇಂಡಿಯನ್ ಬ್ಲಾಕ್ ಮಾಸ್ಟರ್ ಮೂವಿಯಲ್ಲಿ ಕೂಡ ಈ ಮೂವಿ ಕೂಡ ಒಂದು ಅಂತ ಹೇಳ್ಬೋದು. ಯಾಕಂದರೆ KGF ಮೂವಿ ನಂತರ ಒಂದು ದೊಡ್ಡ ಮಟ್ಟಿನ ಬ್ಲಾಕ್ ಮಾಸ್ಟರ್ ಮೂವಿಯಲ್ಲಿ ಈ ಮೂವಿ ಕೂಡ ಒಂದು ಅಂತಲೇ ಹೇಳ್ಬೋದು. ಯಾಕೆಂದರೆ ಆ ಲೆವೆಲ್ ರೇಂಜ್ಗೆ ಈ ಮೂವಿ ಒಂದು ಪ್ರಮೋಷನ್ ಕೂಡ ಮಾಡಲಾಗ್ತಿದೆ 100%. ಈ ಮೂವಿ ಕೂಡ ಒಂದು ದೊಡ್ಡ ಮಟ್ಟಿನ ಪ್ರಚಾರದೊಂದಿಗೆ ಈ ಮೂವಿ ಬ್ಲಾಕ್ ಮಾಸ್ಟರ್ ಹಿಟ್ ಮೂವಿಯಲ್ಲಿ ಕೂಡ ಈ ಮೂವಿ ಕೂಡ ಒಂದು ಅಂತಲೇ ಹೇಳ್ಬೋದು. ಯಾಕಂದರೆ ಅಲ್ಲು ಅರ್ಜುನ್ ರವರು ಅಷ್ಟರ ಮಟ್ಟಿಗೆ ಈ ಮೂವಿಯಲ್ಲಿ ಒಂದು ಪ್ರಚಾರ ಕೂಡ ಮಾಡ್ಕೊಂಡು ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಕಡೆಗೂ ಅದೇ ರೀತಿಯಲ್ಲಿ ಕೂಡ ಕಲೆಕ್ಷನ್ನ ಜೊತೆಗೆ ಅದೇ ರೀತಿಯಲ್ಲಿ ದೊಡ್ಡ ಮಟ್ಟಿನ ಒಂದು ಕಲೆಕ್ಷನ್ ಜೊತೆಗೆ ಈ ಮೂವಿ ಕೂಡ ಒಂದು ಹೆಸರು ಮಾಡಲಿಕ್ಕೆ ಹೊರಟಿದೆ. ಯಾಕೆಂದರೆ ಮಲ್ಟಿಪಲ್ ಲ್ಯಾಂಗ್ವೇಜ್ಗಳ ಮೂಲಕ ಒಂದು ಪ್ಯಾನ್ ಇಂಡಿಯಾ ಮೂವಿಯಲ್ಲಿ ಒಂದು ರಿಲೀಸ್ ಆಗಿದೆ ಅಂತ ಹೇಳಿದರೆ ಎಲ್ಲರೂ ಒಂದು ನೋಡುವಂಥ ಒಂದು ಮೂವಿಯಲ್ಲಿ ಈ ಮೂವಿ ಕೂಡ ಒಂದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಕನ್ನಡ ಇರ್ಬೋದು, ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಮಲಯಾಳಂ ಇರ್ಬೋದು, ಅದೇ ರೀತಿಯಲ್ಲಿ ಹಿಂದಿಯಲ್ಲಿ ಕೂಡ ಇರ್ಬೋದು. ಯಾಕೆಂದರೆ ನಮ್ಮ ಸೌತ್ ಇಂಡಿಯಾದ ಲ್ಯಾಂಗ್ವೇಜ್ನ ಎಲ್ಲ ಒಂದು ಲ್ಯಾಂಗ್ವೇಜ್ಗಳಲ್ಲಿ ಕೂಡ ಈ ಮೂವಿ ರಿಲೀಸ್ ಆಗಲಿಕ್ಕೆ ಹೊರಟಿದೆ ಅಂತ ಹೇಳ್ಬೋದು. ಖಂಡಿತವಾಗಿಯೂ ಎಲ್ರಿಗೂ ಸಿನಿ ಫ್ಯಾನ್ಸ್ನವರ ಪ್ರಕಾರ ಎಲ್ರಿಗೂ ಒಂದು ದೊಡ್ಡ ಮಟ್ಟಿನ ಒಂದು ಮೋಸ್ಟ್ ವೆಲ್ಕಮ್ ಥರ ಒಂದು ಮಾಡಿದ್ದಾರೆ ಅಂತಲೇ ಹೇಳೋದು. ಖಂಡಿತವಾಗಿಯೂ ಆದರೂ ಕೂಡ ಎಷ್ಟರ ಮಟ್ಟಿಗೆ ಫಸ್ಟ್ ಡೇ ಕಲೆಕ್ಷನ್ ಮಾಡ್ಬೋದು ಅನ್ನೋ ಒಂದು ವಿಚಾರ ಕೂಡ ದೊಡ್ಡ ಮಟ್ಟಿನಲ್ಲಿ ಸುದ್ದಿ ನಡೀತಾ ಇದೆ ಅಂತಲೇ ಹೇಳೋದು. ಆದರೂ ಕೂಡ ಯಾಕಂತಂದರೆ ಆ ಲೆವೆಲ್ಗೆ ಈ ಮೂವಿ ಬಂದಿರ್ಬೋದು ಅನ್ನೋ ಒಂದು ವಿಚಾರ ಕೂಡ ಹೇಳೋಕ್ಕಾಗಲ್ಲ. ಖಂಡಿತವಾಗಿ ರಿಲೀಸ್ ಆದಮೇಲೆ ಪ್ರೇಕ್ಷಕರ ನಿರ್ಧಾರಣೆ
ಅಂತಿಮವಾಗಿ ಇರ್ಬೋದು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಕಡೆಗೂ ಯಾರ್ಯಾರು ಈ ಸಾಂಗ್ ನೋಡಲಿಲ್ವಾ ಫೀಲಿಂಗ್ಸ್ ಅನ್ನೋ ಒಂದು ಸಾಂಗ್ ಖಂಡಿತವಾಗಿ ನೋಡ್ಕೊಂಡು ಬನ್ನಿ. ಅದೇ ರೀತಿಯಾಗಿ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಸಾಂಗ್ ಎಷ್ಟರ ಮಟ್ಟಿಗೆ ನಿಮ್ಮ ಎಷ್ಟಿಗೆ ಆಯಿತು, ಅದೇ ರೀತಿಯಾಗಿ ಸಾಂಗಿನ ಒಂದು 10/10 ಎಷ್ಟು ರೇಟಿಂಗ್ ಕೊಡ್ಬೋದು ಅನ್ನೋ ಒಂದು ವಿಚಾರ ಕೂಡ ಖಂಡಿತವಾಗಿ ತಿಳಿಸಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ವಿಡಿಯೋವನ್ನು ಸ್ಕಿಪ್ ಮಾಡಿದ ವಿಡಿಯೋವನ್ನು ಕೊಡ್ತಾನೆ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಜೈ ಹಿಂದ್. ಥ್ಯಾಂಕ್ ಯು.